ವೆಲ್ಕಮ್ ಟೆಕ್ನಿಷಿಯನ್. ಇವತ್ತು ನಾವು ನಮ್ಮ C311 ಇನ್ಸ್ಟ್ರೂಮೆಂಟ್ ಅಲ್ಲಿ ಕ್ಯಾಲಿಬ್ರೇಷನ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಕ್ಯಾಲಿಬ್ರೇಷನ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈ ಅಲ್ಲೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಇನ್ಸ್ಟ್ರೂಮೆಂಟ್ ಸ್ಯಾಂಪ್ಲಿಂಗ್ ಸ್ಟಾಪ್ ಅಲ್ಲಿ ಇದ್ದಾಗ ಕೂಡ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಅಲ್ಲಿ ಇದ್ದಾಗ ಕೂಡ ಕ್ಯಾಲಿಬ್ರೇಷನ್ ಮಾಡ್ಕೋಬಹುದು. ಬಟ್ ರಿಯೇಜೆಂಟ್ ಮಾತ್ರ ಆಲ್ರೆಡಿ ಇರಬೇಕು ಅದರೊಳಗಡೆ. ಸೊ ರಿಯೇಜೆಂಟ್ ಕೆಲವೊಂದು ಬಾರಿ ನಾವು ನೈಟ್ ಅಲ್ಲೇ ಹಾಕಿಟ್ಟಿರ್ಬೋದು, ಕ್ಯಾಲಿಬ್ರೇಷನ್ ಕೊಟ್ಟಿಲ್ಲದೆ ಇರ್ಬೋದು. ಅಂಥದ್ದೆಲ್ಲ ಆದಾಗ ಕೂಡ ನಮಗೆ ಕಂಟಿನ್ಯೂಸ್ ಆಗಿ ಅದನ್ನ ವರ್ಕ್ ಮಾಡ್ಕೊಳಕ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಫಸ್ಟ್ ಇಲ್ಲಿ ಕ್ಯಾಲಿಬ್ರೇಷನ್ಗೆ ಹೋಗ್ಬೇಕು, ಆಮೇಲೆ ಸ್ಟೇಟಸ್ಗೆ ಹೋಗ್ಬೇಕು. ಸ್ಟೇಟಸ್ ಅಲ್ಲಿ ಹೋದ ತಕ್ಷಣ ಯಾವಾಗ್ಲೂ ರಿಯೇಜೆಂಟ್ ಪೊಸಿಷನ್ ಅಸೆಂಡಿಂಗ್ ಆರ್ಡರ್ ಪ್ರಕಾರನೇ ಇನ್ಸ್ಟ್ರೂಮೆಂಟ್ ನಮಗೆ ತೋರಿಸುತ್ತೆ. ಸೊ 1 2 4 5 6 7 ಲೈಕ್ ದಟ್. ಸೊ ಈಗ ಅದರಲ್ಲಿ ಏನಾಗುತ್ತೆ, ಫಸ್ಟ್ ಯಾವ ರಿಯೇಜೆಂಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ಕರೆಂಟ್ ಅಂದ್ರೆ ಈ ರಿಯೇಜೆಂಟ್ ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆ. ಸೊ ಇದು ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಈ ರಿಯೇಜೆಂಟ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಆಲ್ರೆಡಿ ಯೂಸ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಲಾಟ್ ಅಂದ್ರೆ ಲಾಟ್ ಕ್ಯಾಲಿಬ್ರೇಷನ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಸೊ ಈಗ ನಾವು ಅದರಲ್ಲಿ ಕಾಸ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಕಾಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ರಿಯೇಜೆಂಟ್ ಮ್ಯಾಂಡೇಟರಿ ಆಗಿ ಅಂದ್ರೆ ಕ್ಯಾಲಿಬ್ರೇಷನ್ ಇಲ್ದೇನೆ ಇನ್ಸ್ಟ್ರೂಮೆಂಟ್ ವರ್ಕ್ ಮಾಡೋದಿಲ್ಲ ಅನ್ನೋ ತೋರಿಸ್ತಾ ಇದ್ರೆ ಸೊ ಅದು ರೆಡ್ ಕಲರ್ ಇರುತ್ತೆ. ಯಾವುದೇ ತರ ಈ ತರ ಮ್ಯಾಂಡೇಟರಿ ಕ್ಯಾಲಿಬ್ರೇಷನ್ ಇರೋದನ್ನ ನೈಟ್ ಅಲ್ಲೇ ನಾವು ಕಂಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಯಾವತ್ತು ಅದನ್ನ ಬೆಳಿಗ್ಗೆಗೋಸ್ಕರ ಇಟ್ಕೋಬಾರ್ದು. ಯಾಕಂದ್ರೆ ಬೆಳಿಗ್ಗೆ ಇನ್ ಬಿಟ್ವೀನ್ ಪ್ರಾಬ್ಲಮ್ ಆಯ್ತು ಅಂತಾದ್ರೆ ಇಡೀ ಫುಲ್ ವರ್ಕ್ ಕೂಡ ಸ್ಟಾಪ್ ಆಗೋ ರಿಸ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನೈಟ್ ಅಲ್ಲೇ ಇದನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಬಟ್ ಕ್ಯಾಲಿಬ್ರೇಷನ್ ಇವಾಗ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಲಿಬೇಕಾಗುತ್ತೆ, ಯಾಕಂದ್ರೆ ಅದು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಓಕೆ, ಸೊ ಫಸ್ಟ್ ನಾನು ಇವಾಗ ಇದೊಂದು ಕಂಡೀಷನ್ ತಗೊಂಡಿದ್ದೇನೆ. ಸೊ ಇಲ್ಲಿ ನಾವು ಇವಾಗ ನಾವಿವಾಗ ಗ್ಲೂಕೋಸ್ ನ ರಿಯೇಜೆಂಟ್ ಅನ್ನ ನಾವು ಈಗ ಇದು ರೆಡ್ ಅಲ್ಲಿ ಇದೆ ಅಂತ ಇಟ್ಕೊಳ್ವಾ. ಸೊ ಗ್ಲೂಕೋಸ್ ರಿಯೇಜೆಂಟ್ ರೆಡ್ ಅಲ್ಲಿ ಇದೆ, ನಮ್ಗೆ ಅದನ್ನ ಕ್ಯಾಲಿಬ್ರೇಷನ್ ಮಾಡಬೇಕು. ಸೊ ನಾವು ಇವಾಗ ಅದನ್ನೇನಾದ್ರು ಈ ತರ ಹಿಂಗೆ ಸೆಲೆಕ್ಟ್ ಮಾಡಿ ನಾವು ಅದನ್ನ ಸೇವ್ ಅಂತ ಕೊಟ್ರೆ ಅದು ಸೆಲೆಕ್ಟ್ ಆಗುತ್ತೆ ಅಂತ ಇಲ್ಲ. ಆ ರೀತಿ ಅದು ಯೂಶಲಿ ಸೆಲೆಕ್ಟ್ ಆಗೋದಿಲ್ಲ. ಸೊ ನಾವು ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ನೀವು ಇವಾಗ ಈ ತರ ಹಿಂಗೆ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಟ್ಬಿಟ್ರೆ ಇಲ್ಲಿರೋ ಅಷ್ಟು ಟೈಮ್ ಔಟ್ ಅನ್ನು ಕೂಡ ಅದು ಒಂದೇ ಸತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಸೊ ನಾವು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸೊ ಯಾವಾಗ್ಲೇ ನಾವು ಯಾವ ಕ್ಯಾಲಿಬ್ರೇಷನ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವೋ ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾವು ಯಾವ್ದು ಟೈಮ್ ಔಟ್ ಇದೆಯೋ ಅದನ್ನೆಲ್ಲ ಫಸ್ಟ್ ತೆಕ್ಕೋಬೇಕು. ಸೊ ಈಗ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ 2 ಪಾಯಿಂಟ್ ಅಂದ್ರೆ ಇದು ಹೋಗುತ್ತೆ. ಓಕೆ, ಇಲ್ಲಿ ಆಶ್ ಕಲರ್ ಆಗಿ ಏನಿದೆಯಲ್ಲ ಅದು ಹೋಗುತ್ತೆ. ಸೊ ನೆಕ್ಸ್ಟ್ A1W3 ತೆಗೆದು ಆವಾಗ ಇದನ್ನ ಫುಲ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅದು ಕೂಡ ಹೋಗುತ್ತೆ. ಅದೇ ರೀತಿ HbA1c ತಗೊಂಡ್ರೆ ಇಲ್ಲಿ 2 ಪಾಯಿಂಟ್ ಅಂತ ತೆಗೆಯುತ್ತೆ. ಸೊ ಇವಾಗ ಇದೊಂದು ಗ್ಲೂಕೋಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಸೊ ಈಗ ಸೇವ್ ಅಂತ ಕೊಟ್ರೆ ಅದು ಮಾತ್ರ ಗ್ರೀನ್ ಆಗುತ್ತೆ. ಸೊ ಬೇರೆ ಎಲ್ಲ ಆಶ್ ಕಲರ್ ವಾಪಸ್ ಬಂದ್ರೂ ಕೂಡ ಅದು ಯಾವ್ದನ್ನು ಅದು ರಿಯೇಜೆಂಟ್ ಕ್ಯಾಲಿಬ್ರೇಷನ್ ಮಾಡೋದಿಲ್ಲ. ಸೊ ಯಾವ್ದು ಗ್ರೀನ್ ಅಲ್ಲಿ ಇದೆ ಅದನ್ನ ಮಾತ್ರ ಮಾಡುತ್ತೆ. ಸೊ ಫೋಟೋಮೆಟ್ರಿ ಅಥವಾ C311 ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಾಗುತ್ತೆ, ಸೊ ಒಂದೇ ಕ್ಯಾಲಿಬ್ರೇಟರ್ ಸೊಲ್ಯೂಷನ್ ನ ಮಲ್ಟಿಪಲ್ ರಿಯೇಜೆಂಟ್ ನ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಸೊ ಯಾವ ರಿಯೇಜೆಂಟ್ ಗೆ ಯಾವ ಕ್ಯಾಲಿಬ್ರೇಟರ್ ನ ಯೂಸ್ ಮಾಡಬೇಕು ಅನ್ನೋದು ಒಂದು ಕ್ವಶನ್. ಸೊ ಅದನ್ನ ನೀವು ಬೈ ಹಾರ್ಟ್ ಮಾಡಿ ಅಥವಾ ಎಲ್ಲರೂ ಬರ್ದಿಟ್ಕೋಬೇಕು ಹಂಗಂತ ಏನು ಇಲ್ಲ. ಸೊ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಇನ್ಸ್ಟಾಲಿಗೆ ಹೋದ್ರೆ ಆಯ್ತು. ಸೊ ಈಗ ಇನ್ಸ್ಟಾಲಿಗೆ ಹೋದಾಗ ಫಸ್ಟ್ ವಾಟರ್ ನ ಚೆಕ್ ಮಾಡಿ. ಓಕೆ, ವಾಟರಿಗೆ 0 ವ್ಯಾಲ್ಯೂ ಅಥವಾ ಯಾವುದೇ ತರ ವ್ಯಾಲ್ಯೂ ಇದೆ ಅಂತಾದ್ರೆ ನಮ್ಗೆ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ವಾಟರ್ ಬೇಕೇ ಬೇಕು ಅಂತ ಅರ್ಥ. ಓಕೆ, ಸೊ ಈಗ ನಾವು ಗ್ಲೂಕೋಸ್ ಕ್ಯಾಲಿಬ್ರೇಷನ್ ಮಾಡ್ತಾ ಇರೋದ್ರಿಂದ ಸೊ ನಾವು ನೋಡೋಣ ಗ್ಲೂಕೋಸ್ಗೆ ಏನಾರೋ ಇಲ್ಲಿ ವ್ಯಾಲ್ಯೂ ಇದೆಯಾ ಅಂತ. ಸೊ ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಗ್ಲೂಕೋಸ್ಗೆ 0 ವ್ಯಾಲ್ಯೂ ಇದೆ ಅಂದ್ರೆ ನಮ್ಗೆ ಇವಾಗ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ನಮ್ಗೆ ವಾಟರ್ ಕೂಡ ಒಂದು ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ 1 ಆಗಿ ನಮ್ಗೆ ವಾಟರ್ ಬೇಕು. ಸೊ ನಾವು ಯೂಶಲಿ ಡಿಸ್ಟಿಲ್ ವಾಟರ್ ಯೂಸ್ ಮಾಡ್ತೀವಿ. ಸೊ ಡಿಸ್ಟಿಲ್ ವಾಟರ್ ಬೇಕು. ನೆಕ್ಸ್ಟ್ ಈಗ ಸಿಫಾಸಿಗೆ ಹೋದ್ರೆ ಸೊ ಸಿಫಾಸ್ ಅಲ್ಲಿ ಗ್ಲೂಕೋಸ್ಗೆ 198 ಅಂತ ವ್ಯಾಲ್ಯೂ ಇದೆ. ಸೊ ಅಂದ್ರೆ ನಮ್ಗೆ ಎರಡನೇ ಕ್ಯಾಲಿಬ್ರೇಟರ್ ಆಗಿ ಸಿಫಾಸ್ ಬೇಕು. ಸೊ ಅದೇ ತರ ಬೇರೆ ಇದಕ್ಕೆ ಬೇರೆ ರೀತಿ. ಫಾರ್ ಎಕ್ಸಾಂಪಲ್ ಈಗ ಸಿಫಾಸ್ ಲಿಪಿಡ್ ಅಲ್ಲಿ LDL ಮತ್ತೆ HDL ಕ್ಯಾಲಿಬ್ರೇಟ್ ಆಗುತ್ತೆ. ಸೊ ಅಮೋನಿಯಾ ಎಸ್ ಅಲ್ಲಿ ಅಮೋನಿಯಾ ಮಾತ್ರ ಕ್ಯಾಲಿಬ್ರೇಟ್ ಆಗುತ್ತೆ. ಸೊ ಸಿಫಾಸ್ ಪ್ರೋಟೀನ್ ಅಲ್ಲಿ C3 C4 CRP ಇವೆಲ್ಲ ಕ್ಯಾಲಿಬ್ರೇಟ್ ಆಗುತ್ತೆ. ಸೊ ವಾಟರಿಗೆ ವ್ಯಾಲ್ಯೂ ಇದೆ ಅಂತಾದ್ರೆ ನಮ್ಗೆ ವಾಟರ್ ಬೇಕು, ಮತ್ತೆ ಯಾವ ಇದಕ್ಕೆ ವ್ಯಾಲ್ಯೂ ಇದೆಯೋ ಅದು ಬೇಕು. ಬಟ್ ಮತ್ತೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾವೇನ್ ಗಮನಿಸಬೇಕು ಅಂದ್ರೆ ಈ ಲಾಟ್ ನಂಬರ್. ಯಾಕಂದ್ರೆ ಪ್ರತಿ ಬಾರಿ ಲಾಟ್ ನಂಬರ್ ಚೇಂಜ್ ಆದಾಗ ಈ ವ್ಯಾಲ್ಯೂಸ್ ಗಳು ಕೂಡ ಚೇಂಜ್ ಆಗುತ್ತೆ. ಸೊ ವ್ಯಾಲ್ಯೂಸ್ ಗಳು ಚೇಂಜ್ ಆಗೋದ್ರಿಂದ ರಾಂಗ್ ಕ್ಯಾಲಿಬ್ರೇಷನ್ ಆಗೋ ರಿಸ್ಕ್ ಇರುತ್ತೆ, ಇಲ್ಲ ಕ್ಯಾಲಿಬ್ರೇಷನ್ ಫೇಲ್ ಆಗೋ ರಿಸ್ಕ್ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಆ ಒಂದು ಲಾಟ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಡೌನ್ಲೋಡ್ ಮಾಡ್ಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈ ಅಲ್ಲೇ ಬೇಕು. ಸ್ಯಾಂಪ್ಲಿಂಗ್ ಸ್ಟಾಪ್ ಅಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಪೊಸಿಷನ್ ಅಲ್ಲಾಗ್ಲಿ ನಮ್ಗೆ ಡೌನ್ಲೋಡ್ ಮಾಡೋ ಆಪ್ಷನ್ ಇನ್ಸ್ಟ್ರೂಮೆಂಟ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವೆಲ್ಲ ವರ್ಕ್ ನಾವು ನೈಟ್ ಅಲ್ಲೇ ಮುಗಿಸ್ಕೊಂಡ್ಬಿಡ್ತೇವೆ. ಸೊ ಇದನ್ನ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಯಾವ್ದು ಬೇಕು ಕ್ಯಾಲಿಬ್ರೇಟರ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಬರುತ್ತೆ.
ಸೊ ಇವೆಲ್ಲ ಇದನ್ನ ಫೈಲ್ ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎರರ್ ಆಗೋದು ಅಥವಾ ಏನಾರೋ ಇನ್ಸ್ಟ್ರೂಮೆಂಟ್ ಏನಾರೋ ಸಡನ್ಲಿ ಸ್ಟಾಪ್ ಆಗೋದು ಎಲ್ಲ ರಿಸ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಯೂಶಲಿ ನಾನು ಮಾತ್ರ ಇದನ್ನ ಹ್ಯಾಂಡಲ್ ಮಾಡ್ತೀನಿ. ಸೊ ಯಾರು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಕಲ್ತಿದ್ದಾರೆ ಅಂದವ್ರಿಗೆ ಅವ್ರಿಗೆ ಇಂಡಿವಿಜುವಲಿ ನಾನು ಇದನ್ನ ಕಲಿಸಿ ಕೊಡ್ತೇನೆ. ಓಕೆ, ಸೊ ಈಗ ನಾವೀಗ ಏನ್ ಮಾಡಿದ್ವಿ, ಸ್ಟೇಟಸ್ಗೆ ಹೋದ್ವಿ, ನಾವ್ ಇವಾಗ ಗ್ಲೂಕೋಸಿಗೆ ಕ್ಯಾಲಿಬ್ರೇಷನ್ ಕೊಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಸೊ ನಾವು ವಾಟರ್ ಬೇಕು ಮತ್ತೆ ಸಿಫಾಸ್ ಬೇಕು ಅನ್ನೋದು ಕೂಡ ನೋಟ್ ಡೌನ್ ಮಾಡಿದ್ವಿ. ಸೊ ಈಗ ಅದನ್ನ ಎಲ್ಲಿ ಇಡಬೇಕು, ಸೊ ಅದಕ್ಕೆ ನಾವೀಗ ಕ್ಯಾಲಿಬ್ರೇಟರಿಗೆ ಬಂದ್ರೆ ಈಗ ನೀವು ಇಲ್ಲಿ ನೋಡಿದ್ರೆ, ಸೊ ವಾಟರ್ 80th ಪೊಸಿಷನ್ ಅಲ್ಲಿ ಇಡಬೇಕು, ಅದೇ ಸಿಫಾಸ್ 81st ಪೊಸಿಷನ್ ಅಲ್ಲಿ ಇಡಬೇಕು. ಸೊ ಆ ರೀತಿ ನಾವು ಇಟ್ಕೋಬಹುದು. ನಿಂಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದ್ಸತಿ ಸ್ಯಾಂಪಲ್ ಕೊಡ್ಬೇಕಾದ್ರೆ ಹೇಳಿ ಕೊಟ್ಟಿದ್ದೆ. ಸೊ ಏನು 108 ಪೊಸಿಷನ್ ಅಲ್ಲಿ ಕೆಲವೊಂದು ಪೊಸಿಷನ್ ನಾವು ರಿಸರ್ವ್ ಮಾಡಿದ್ವಿ. ಯಾವ್ದು, ಸೊ ಈ ಬ್ಲಾಕ್ ಕಲರ್ ಇರುವುದೆಲ್ಲ ಕ್ಯಾಲಿಬ್ರೇಟರ್ಸ್, ವೈಟ್ ಅಲ್ಲಿ ಇರುವುದೆಲ್ಲ ಕ್ವಾಲಿಟಿ ಕಂಟ್ರೋಲ್ಸ್, ರೆಡ್ ಅಲ್ಲಿ ಇರುವುದೆಲ್ಲ ಎಮರ್ಜೆನ್ಸಿ ಇದು W1 ಮತ್ತೆ W2. ಸೊ ಈ ರೀತಿ, ಸೊ ನಮ್ಗೆ ಈಗ ವಾಟರ್ 80th ಪೊಸಿಷನ್ ಅಲ್ಲಿ ಇಡಬೇಕು ಮತ್ತೆ ಸಿಫಾಸ್ ನ 81 ಪೊಸಿಷನ್ ಅಲ್ಲಿ ಇಡಬೇಕು. ಸೊ ಈ ತರ ಪೊಸಿಷನ್ ಅಲ್ಲಿ ಇಟ್ಟ ಮೇಲೆ, ಸೊ ಎಲ್ಲಾ ತರ ಕ್ಯಾಲಿಬ್ರೇಟರ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಅದನ್ನ ಅಲಿಕಾಟ್ ಮಾಡಿ ಡೀಪ್ ಫ್ರೀಸ್ ಅಲ್ಲಿ ಇಟ್ಟಿರ್ತೇವೆ. ಸೊ ನೀವು ಅದನ್ನ ಡೀಪ್ ಫ್ರೀಸರ್ ಇಂದ ಫಸ್ಟ್ ತೆಕ್ಕೋಬೇಕು, ಅದು ಥಾ ಆಗೋ ತನಕ ವೇಟ್ ಮಾಡಬೇಕು. ಸೊ ಒಂದ್ಸತಿ ಅದು ಥಾ ಆದ್ಮೇಲೆ ಒಂದ್ಸತಿ ಪಿಪೆಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಸೊ ಮಿಕ್ಸ್ ಮಾಡಿದಾಗ ಮೇಕ್ ಶೋರ್ ಅದ್ರಲ್ಲಿ ಯಾವುದೇ ತರ ಬಬಲ್ ಆಗ್ಲಿ ಗುಳ್ಳೆಗಳಾಗ್ಲಿ ಇಲ್ಲ ಅನ್ನೋದನ್ನ ಗ್ಯಾರಂಟಿ ಮಾಡ್ಕೊಳ್ಳಿ. ಅದರ ನಂತರ 80 ಪೊಸಿಷನ್ ಅಲ್ಲಿ ಡಿಸ್ಟಿಲ್ಡ್ ವಾಟರ್ ಮತ್ತೆ 81 ಪೊಸಿಷನ್ ಅಲ್ಲಿ ಸಿಫಾಸ್ ಅನ್ನ ಇಟ್ಟು ನಾವು ಸ್ಟಾರ್ಟ್ ಕೊಟ್ರೆ ಆಯ್ತು. ಸೊ ಈಗ ಸ್ಟಾರ್ಟ್ ಕೊಟ್ಟ ತಕ್ಷಣನೇ ಅದೇ ಇನ್ಸ್ಟ್ರೂಮೆಂಟ್ ಏನ್ ಮಾಡುತ್ತೆ, ಮುಂಚಿನ ತರನೇ ಈಗ ಸ್ಟ್ಯಾಂಡ್ ಬೈ ಅಲ್ಲಿ ಇದ್ರೆ ಪ್ರಿಪರೇಷನ್ ನಂತರ ಸ್ಕ್ಯಾನ್ ಆದ್ಮೇಲೆ ಸ್ಯಾಂಪಲ್ ಪಿಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ತರ ಇಲ್ಲಿ ಕ್ಯಾಲಿಬ್ರೇಟರ್ ಕೂಡ ಅದು ಅದೇ ರೀತಿನೇ ಮಾಡುತ್ತೆ. ಸೊ ಫಸ್ಟ್ ಅದು ಸ್ಕ್ಯಾನ್ ಮಾಡಿ ನೋಡ್ಕೊಳುತ್ತೆ 2 ಸತಿ, ಅದರ ನಂತರ ಅದು ಪಿಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದ್ ಸತಿ ಅದು ಪಿಕ್ ಎಲ್ಲ ಮಾಡಿ ಆದ್ಮೇಲೆ ನಮ್ಗೆ ಅದು ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ ಎಲ್ಲೋ ನೋಡ್ಕೋಬೇಕಾಗುತ್ತೆ. ಸೊ ಈಗ ಇಂಪಾರ್ಟೆಂಟ್ ಏನಂದ್ರೆ, ಸೊ ಈಗ ಅದು ಕ್ಯಾಲಿಬ್ರೇಷನ್ ನೀವು ಕೊಟ್ಟಾಗ ಅದು ಒಂದ್ಸತಿ ಎಲ್ಲ ಪಿಕ್ ಆದ್ಮೇಲೆ ಇಲ್ಲಿ ಸ್ಯಾಂಪ್ಲಿಂಗ್ ಸ್ಟಾಪ್ ಅಂತಾನೆ ಬಂದಿರುತ್ತೆ. ಸೊ ಸ್ಯಾಂಪ್ಲಿಂಗ್ ಸ್ಟಾಪ್ ಅಂತಾನೆ ಬಂದಿರುತ್ತೆ, ಬಟ್ ಇಲ್ಲಿ ನೀವು ಡೇಟಾ ರಿವ್ಯೂದಲ್ಲಿ ನೋಡಿದ್ರೆ ಎಲ್ಲ ಟೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ಏನಾಗ್ಬಿಡುತ್ತೆ, ಕೆಲವೊಬ್ರು ಗೊತ್ತಿಲ್ಲದೆ ಇರೋರು ಬಂದು ಸ್ಟಾಪ್ ಕೊಟ್ಬಿಡ್ಬೋದು ಇನ್ಸ್ಟ್ರೂಮೆಂಟ್ಗೆ. ಸೊ ಅವಾಗ ಸ್ಟಾಪ್ ಕೊಟ್ಟ ತಕ್ಷಣ ಏನಾಗುತ್ತೆ, ಪೂರ್ತಿ ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗುತ್ತೆ, ಅಲ್ಲಿ ಕ್ಯಾಲಿಬ್ರೇಷನ್ ಕೂಡ ಫೇಲ್ ಆಗಿ ಹೋಗುತ್ತೆ. ಈ ತರ ಸಿಫಾಸ್ ಕ್ಯಾಲಿಬ್ರೇಷನ್ಗೆಲ್ಲ ಅಟ್ಲೀಸ್ಟ್ 4 ಟೆಸ್ಟ್ ಹೋಗುತ್ತೆ. ಕೆಲವೊಂದು ಪ್ಯಾರಾಮೀಟರ್ ಅಲ್ಲಿ ಫುಲ್ ಕ್ಯಾಲಿಬ್ರೇಷನ್ ಇದ್ರೆ ಆಲ್ಮೋಸ್ಟ್ 12-14 ಟೆಸ್ಟ್ ಹೋಗುತ್ತೆ. ಸೊ ತುಂಬಾ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಟೈಮ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ಸ್ಟಾಪ್ ಕೊಡೋಕ್ಕಿಂತ ಮುಂಚೆ ಯಾವಾಗ್ಲೂ ಆ ಇನ್ಸ್ಟ್ರೂಮೆಂಟ್ ಜೊತೆ ವರ್ಕ್ ಮಾಡೋರ ಹತ್ರ ಕೇಳ್ಕೋಬೇಕು, ಸ್ಟಾಪ್ ಕೊಡ್ಲಾ ಬೇಡ ಅಂತ. ಅದು ಕೊಡ್ದೇನೆ ಮುಂದೆ ಹೋಗ್ಬಾರ್ದು. ಸೊ ಒಂದ್ಸತಿ ಅದು ಕ್ಯಾಲಿಬ್ರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಆದ್ರೆ ನೀವಿಲ್ಲಿ ಪ್ರಿಂಟಿಗೆ ಬಂದು ಪ್ರಿಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ತರ ಬಂದಿರುತ್ತೆ. ಇಲ್ಲಿ ವ್ಯೂ ಅಂತ ಕೊಟ್ರೆ ಅಲ್ಲಿ ಹೇಳುತ್ತೆ ಅದು ಏನಾಗಿದೆ ಅಂತ. ಸೊ ಇದು CRP ಇದು. ಸೊ ಇಲ್ಲಿ ಡುಪ್ಲಿಕೇಶನ್ ಎರರ್ ಆಗಿದೆ. ಸೊ ಇಲ್ಲ ಅಂದ್ರೆ ನಾರ್ಮಲಿ ಏನಾಗುತ್ತೆ, CRP ಗೆ ಟೋಟಲಿ 6 ಕ್ಯಾಲಿಬ್ರೇಟರ್ ಡೈಲ್ಯೂಷನ್ಸ್ ನ ಯೂಸ್ ಮಾಡ್ತಾ ಇದೆ ಅದು. ಸೊ ಇಲ್ಲ ಅಂದ್ರೆ ಇಲ್ಲಿ S1 S2 ವ್ಯಾಲ್ಯೂ ಕೊಟ್ಟಿರುತ್ತೆ ಮತ್ತೆ ಅದು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಸೊ ಇಲ್ಲ ನೀವು ಇಲ್ಲಿ ಸ್ಟೇಟಸ್ ಬಂದ್ರು ಇಲ್ಲ ರೆಡ್ ಆಗಿರೋದು ಹೋಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಸೊ ಅಲ್ಲೂ ಕೂಡ ಲಾಟ್ ಅಂತಾನೆ ಬಂದಿರುತ್ತೆ. ಅದು ಸ್ಟ್ಯಾಂಡ್ ಬೈ ಆದ್ರೆ SD ಲಾಟ್ ಅಂತ ಇರುತ್ತೆ, ಇಲ್ಲ ಅಂದ್ರೆ ಕ್ಲಿಯರ್ ಆಗಿರುತ್ತೆ. ಈವನ್ ನೀವ್ ಏನ್ ಮಾಡ್ಬೋದು, ಇಲ್ಲಿ ಗ್ಲೂಕೋಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾಲಿಬ್ರೇಷನ್ ಟ್ರೇಸ್ ಅಂತ ಹೋಗ್ಬೋದು. ಸೊ ಅಲ್ಲಿ ಕೂಡ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಏನಾರೋ ಎರರ್ ಇದ್ರೆ ಇಲ್ಲಿ ಅಲಾರಾಮ್ ಅಲ್ಲಿ ಯಾವ ಟೈಪಿನ ಎರರ್ ಇದೆ ಕ್ಯಾಲಿಬ್ರೇಷನ್ ಅನ್ನೋದು ಕೂಡ ಅದು ಹೇಳುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಕ್ಯಾಲಿಬ್ರೇಷನ್ ಪಾಸ್ ಆಗಿದೆಯೋ ಇಲ್ವೋ ಅಂತ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು.